Hello my dear students, myself Chaitra. This is Financial Management 2 class. So ನಾವು ಇವತ್ತು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಎಕ್ಸ್ಚೇಂಜ್ ರೇಟ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟಲ್ಲಿ ರೇಟ್ ಅಂತಕ್ಕಂಥದ್ದು ಇಟ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ಒಂದು country relatives ಲೆವೆಲ್ಸ್ ಆಫ್ ಎಕನಾಮಿಕ್ ಹೆಲ್ತ್ ಈಸ್ ಡಿಟರ್ಮೈನ್ಡ್. ಅಂದರೆ ಒಂದು ರಿಲೇಟಿವ್ ಲೆವೆಲ್ಸ್ ಅಂದರೆ ಎಕನಾಮಿಕ್ ಹೆಲ್ತ್ ಅಂತಕ್ಕಂಥದ್ದನ್ನ ಏನು ಮಾಡುತ್ತೆ, ಒಂದು ಕಂಟ್ರಿಯ ರಿಲೇಟಿವ್ ಎಕನಾಮಿಕ್ ಹೆಲ್ತ್ನ ಡಿಟರ್ಮೈನ್ ಮಾಡ್ತಾ ಹೋಗುತ್ತೆ. ಡಿಟರ್ಮೈನ್ ಅಂದರೆ ನಿರ್ಧರಿಸ್ತಾ ಹೋಗುತ್ತೆ. ಸೊ ಎ ಕಂಟ್ರಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಪ್ರೊವೈಡ್ಸ್ ಎ ವಿಂಡೋ ಟು ಇಟ್ಸ್ ಎಕನಾಮಿಕ್ ಸ್ಟೆಬಿಲಿಟಿ. ಅಂದರೆ ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು ಒಂದು ವಿಂಡೋನ ಏನು ಮಾಡ್ತಾ ಹೋಗುತ್ತೆ, ಎಕನಾಮಿಕ್ ಸ್ಟೆಬಿಲಿಟಿಗೆ ಏನು ಮಾಡ್ತಾ ಹೋಗುತ್ತೆ, ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ವಿಚ್ ಈಸ್ ವೈ ಇಟ್ ಈಸ್ ಕಾನ್ಸ್ಟೆಂಟ್ಲಿ ವಾಚ್ಡ್ ಆ್ಯಂಡ್ ಅನಲೈಸ್ಡ್. ಈ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ಲಿ ಇದನ್ನು ಏನು ಮಾಡ್ತಾ ಹೋಗುತ್ತೆ, ಒಂದು ಕಂಟ್ರಿಯ ಎಕನಾಮಿಕ್ ಸ್ಟೆಬಿಲಿಟಿನ ಏನು ಮಾಡ್ತಾ ಹೋಗುತ್ತೆ, ವಾಚ್ ಆ್ಯಂಡ್ ಅನಲೈಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ವೈಲ್ ಸೆಂಡಿಂಗ್ ಆರ್ ರಿಸೀವಿಂಗ್ ಎ ಮನಿ ಫ್ರಮ್ ಓವರ್ಸೀಸ್. ಅಂದರೆ ನಾವು ಮನಿನ ರಿಸೀವ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಸೆಂಡ್ ಮಾಡೋದಾಗಿರ್ಬೋದು. ಈ ಆ್ಯಕ್ಟಿವಿಟಿನಲ್ಲಿ ಏನು ಮಾಡ್ತಾ ಹೋಗುತ್ತೆ, ನಮಗೆ ಅನಲೈಸ್ ಮತ್ತು ವಾಶ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ಏನಂತ ಹೇಳ್ಬೋದು, ನಮಗೆ ದೇರ್ ಈಸ್ ಎ ನೀಡ್ ಟು ಕೀಪ್ ಎ ಕೀನ್ ಐಸ್ ಆನ್ ಎ ಕರೆನ್ಸಿ ಎಕ್ಸ್ಚೇಂಜ್ ರೇಟ್. ಅಂದರೆ ಇದು ಒಂದು ಸೂಕ್ಷ್ಮವಾದ ಕಣ್ಣಿನ ನಮಗೆ ಅವಶ್ಯಕವಾದ ಒಂದು ನೀಡಾಗಿರುತ್ತೆ. ಸೊ ನಮಗೆ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಅಂದರೆ ಗೊತ್ತಲ್ವಾ. ಸೊ ದಿ ರೇಟ್ ವಿಚ್ ಒನ್ ಕಂಟ್ರಿ ಕರೆನ್ಸಿ ಮೇ ಬಿ ಕನ್ವರ್ಟೆಡ್ ಇಂಟು ಅನದರ್. ಒಂದು ಕಂಟ್ರಿ ಕರೆನ್ಸಿ ಅನದರ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಸೊ ಇಟ್ ಮೇ ಫ್ಲಕ್ಚುಯೇಟ್ ಡೈಲಿ ವಿತ್ ದಿ ಚೇಂಜಿಂಗ್ ಮಾರ್ಕೆಟ್ ಫೋರ್ಸಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಫ್ ಕರೆನ್ಸೀಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ಡೈಲಿ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್. ಇಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಫೋರ್ಸಸ್ ಏನಿರುತ್ತೆ, ಸೊ ಆ ಬೇಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡೈಲಿ ಕರೆನ್ಸಿ ಎಕ್ಸ್ಚೇಂಜ್ ರೇಟು ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಇದು ಫ್ರಮ್ ಒನ್ ಕಂಟ್ರಿ ಟು ಅನದರ್. ಅಂದರೆ ಒನ್ ಕಂಟ್ರಿ ಕರೆನ್ಸಿ ಟು ಅನದರ್ ಕಂಟ್ರಿ ಕರೆನ್ಸಿಗೆ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ಯಾವ್ಯಾವೆಲ್ಲ ನಮಗೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಎಕ್ಸ್ಚೇಂಜ್ ರೇಟ್ಸಲ್ಲಿ ಯಾವುದೆಲ್ಲ ಫ್ಯಾಕ್ಟರ್ಸು ಎಕ್ಸ್ಚೇಂಜ್ ರೇಟ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ಫ್ಲೇಷನ್ ರೇಟ್ಸ್, ಇಂಟ್ರೆಸ್ಟ್ ರೇಟ್ಸ್, ಕಂಟ್ರೀಸ್ ಕರೆಂಟ್ ಅಕೌಂಟ್ ಆರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ನೆಕ್ಸ್ಟ್ ಗೌರ್ಮೆಂಟ್ ಡೆಪ್ಟ್, ನೆಕ್ಸ್ಟ್ ಟರ್ಮ್ಸ್ ಆಫ್ ಟ್ರೇಡ್, ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್, recession, speculation. These are all the factors of influencing exchange rates. So first one ನೋಡ್ತಾ ಹೋಗೋಣ, ಇನ್ಫ್ಲೇಷನ್ ರೇಟ್ಸ್. ಇಲ್ಲಿ ಇನ್ಫ್ಲೇಷನ್ ರೇಟ್ಸ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಚೇಂಜಸ್ ಇನ್ ಇನ್ಫ್ಲೇಷನ್ ರೇಟ್ ಕಾಸ್ ಚೇಂಜಸ್ ಇನ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್. ಇಲ್ಲಿ ಇನ್ಫ್ಲೇಷನ್ ರೇಟಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋದರೆ ಆ ಚೇಂಜಸ್ಸು ನಮಗೆ ಕರೆನ್ಸಿ ಎಕ್ಸ್ಚೇಂಜ್ ರೇಟಲ್ಲೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಎ ಕಂಟ್ರಿ ವಿತ್ ಎ ಲೋಯರ್ ಇನ್ಫ್ಲೇಷನ್ ರೇಟ್. ಅಂದರೆ ಒಂದು ಕಂಟ್ರಿ ಲೋಯರ್ ಇನ್ಫ್ಲೇಷನ್ ರೇಟ್ ಇದೆ ಅಂದರೆ ದ್ಯಾನ್ ಅದರ್ಸ್ಗಿಂತ ಕಡಿಮೆ ಇದೆ ಅಂದರೆ ವಿಲ್ ಸಿ ಆ್ಯಂಡ್ ಅಪ್ರಿಷಿಯೇಟ್ ಇನ್ ದಿ ವ್ಯಾಲ್ಯೂ ಆಫ್ ಇಟ್ಸ್ ಕರೆನ್ಸಿ. ಅಂದರೆ ಇಲ್ಲಿ ಇನ್ಫ್ಲೇಷನ್ ರೇಟ್ ಅಂದರೆ ನಮಗೆ ಇನ್ಫ್ಲೇಷನ್ ಅಂತಂದರೆ ಏನು, ಸೊ ಹಣದುಬ್ಬರ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಾ ಹೋಗೋದು, ನಮಗೆ
ಸರಕು ಮತ್ತು ಸೇವೆಗಳ ಏನು ಮೊತ್ತ ಇರುತ್ತಲ್ಲ ಪ್ರೈಸು ಅದು ಏನಾಗ್ತಾ ಹೋಗೋದು ಇನ್ಕ್ರೀಸ್ ಆಗ್ತಾ ಹೋಗೋ ಒಂದು ಮೆಥಡ್ಗೆ ಅಥವಾ ಇನ್ಕ್ರೀಸ್ ಆಗೋ ಒಂದು ಸಿಚುವೇಶನ್ಗೆ ನಾವೇಂತ ಕರಿತೀವಿ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ರೇಟಲ್ಲಿ ಚೇಂಜಸ್ ಆದರೆ ಏನಾಗ್ತಾ ಹೋಗುತ್ತೆ ಎಕ್ಸ್ಚೇಂಜ್ ರೇಟ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಲೋಯರ್ ಇನ್ಫ್ಲೇಷನ್ ರೇಟ್ ಇದ್ದರೆ ಒಂದು ಕಂಟ್ರಿನಲ್ಲಿ ಅದ್ರ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾವ ರೀತಿನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ 1 ಕಿಲೋ ಅಕ್ಕಿ ತಗೊಂಡ್ರೆ 1 kg ಅಕ್ಕಿನ ತಗೊಂಡ್ರೆ ನಾವು ಅದರಲ್ಲಿ ಏನು ಮಾಡ್ತೀವಿ ಇದನ್ನು 50 ರೂಪೀಸ್ಗೆ ತೊಗೊಳ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಇದು ಇನ್ನು ಲೋಯರ್ ಆದರೆ ಇವಾಗ 50 ರೂಪೀಸ್ ತೊಗೊಳ್ತಿದ್ದೀವಿ, ಇದು 45 ರೂಪೀಸ್ಗೆ ಪ್ರೈಸು ಡೌನ್ ಆದರೆ ಸೊ ಇಲ್ಲಿ ಏನಾಗುತ್ತೆ ಇನ್ಫ್ಲೇಷನ್ ರೇಟು ಸ್ಲೋ ಆಗುತ್ತೆ. ಸೊ ಈ ಇನ್ಫ್ಲೇಷನ್ ರೇಟು ಸ್ಲೋ ಆದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಕರೆನ್ಸಿ ವ್ಯಾಲ್ಯೂನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏಕೆಂದರೆ ನಾವು 1 kg ರೈಸ್ನ ತೊಗೊಳ್ಳೋದಕ್ಕೆ 50 ರೂಪೀಸ್ನ ನಾವು ಪೇ ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಸೊ ಇಲ್ಲಿ 45 ರೂಪೀಸ್ಗೆ ನಮಗೆ 1 kg ಅಕ್ಕಿ ಸಿಗೋದ್ರಿಂದ ಸೊ ಇಲ್ಲಿ 5 ರೂಪೀಸ್ ನಮಗೆ ಏನಾಗ್ತಾ ಹೋಗುತ್ತೆ ಸೇವ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಮಗೆ ಇನ್ಕ್ರೀಸ್ ಅಟ್ ಎ ಸ್ಲೋಯರ್ ರೇಟ್ ವೆರಿ ಇನ್ಫ್ಲೇಷನ್ ಈಸ್ ಲೋ. ನಮಗೆ ಒಂದು ಗೂಡ್ಸ್ ಮತ್ತು ಸರ್ವಿಸಸ್ನ ಅಂದರೆ ಒಂದು ಇನ್ಫ್ಲೇಷನ್ ರೇಟು ಯಾವಾಗಲೂ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಇನ್ ಸ್ಲೋಯರ್ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ಇನ್ಫ್ಲೇಷನ್ ಕೂಡ ಲೋ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಎ ಕಂಟ್ರಿ ವಿತ್ ಎ ಕಾನ್ಸ್ಟೆಂಟ್ಲಿ ಲೋಯರ್ ಇನ್ಫ್ಲೇಷನ್ ರೇಟ್ ಎಕ್ಸಿಬಿಟ್ ಎ ರೈಸಿಂಗ್ ಕರೆನ್ಸಿ ವ್ಯಾಲ್ಯೂ ವೈಲ್ ಎ country with higher inflation typically sees depreciation in its currency and it's usually accomplished by higher interest rate. ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಹೈಯರ್ ಇನ್ಫ್ಲೇಷನ್ ರೇಟ್ ಆಗ್ತಾ ಹೋದರೆ ನಮಗೆ ಕರೆನ್ಸೀಸ್ನಲ್ಲಿ ಏನಾಗ್ತಾ ಹೋಗುತ್ತೆ ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ. ನಾವು ಆಗಲೇ ಕೊಟ್ಟಿದ್ದ ಎಕ್ಸಾಂಪಲ್ನೇ ತಗೊಳ್ತಾ ಹೋಗೋಣ. ಇಲ್ಲಿ 50 ರೂಪೀಸ್ ಆಗಿದೆ ನಾವು ಅಂತ ತಿಳ್ಕೊಳ್ಳೋಣ. ಪ್ರೀವಿಯಸ್ಲಿ ಏನಾಗಿತ್ತು 45 ರೂಪೀಸ್ ಇತ್ತು. ಸೊ ನಾವಿಲ್ಲಿ ಏನು ಮಾಡಬೇಕು ಎಕ್ಸ್ಟ್ರಾ 5 ರೂಪೀಸ್ನ ಪೇ ಮಾಡಬೇಕು. ಸೊ ಇದರಿಂದ ಏನಾಯಿತು ಕರೆನ್ಸಿ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಅಂದರೆ ಕರೆನ್ಸಿ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಮೌಲ್ಯ ಅಂತಕ್ಕಂಥದ್ದು ಹಣದ ಮೌಲ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಇಂಟ್ರೆಸ್ಟ್ ರೇಟ್. ಚೇಂಜಸ್ ಇನ್ ಇಂಟ್ರೆಸ್ಟ್ ರೇಟ್ ಅಫೆಕ್ಟೆಡ್ ಕರೆನ್ಸಿ ವ್ಯಾಲ್ಯೂ. ಅಂದರೆ ಇದು ಕೂಡ ಒಂದು ಏನು ಮಾಡ್ತಾ ಹೋಗುತ್ತೆ ಇಂಟ್ರೆಸ್ಟ್ ರೇಟ್ ಚೇಂಜ್ ಆದರೆ ಇದು ಕರೆನ್ಸಿ ವ್ಯಾಲ್ಯೂನಲ್ಲೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಮತ್ತು ಡಾಲರ್ ಎಕ್ಸ್ಚೇಂಜ್ ರೇಟಲ್ಲೂ ಕೂಡ ಇಲ್ಲಿ ಫೋರೆಕ್ಸ್ ರೇಟ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಇನ್ಫ್ಲೇಷನ್ ಆರ್ ದಿ ಕೋರಿಲೇಟೆಡ್. ಅಂದರೆ ಇವು ಮೂರು ಕೂಡ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಆಗಿರ್ಬೋದು ಇಂಟ್ರೆಸ್ಟ್ ರೇಟ್ ಮತ್ತು ಇನ್ಫ್ಲೇಷನ್ ಈ ಎಲ್ಲ ಕೂಡ ಏನು ಕೋರಿಲೇಟೆಡ್ ಒಂದಕ್ಕೊಂದು ಹತ್ತಿರವಾದ ಸಂಬಂಧವನ್ನು ಹೊಂದಿರುವಂಥದ್ದು ಅಂತ ಹೇಳ್ಬೋದು. ಇನ್ಕ್ರೀಸಸ್ ಇನ್ ಇಂಟ್ರೆಸ್ಟ್ ರೇಟ್ ಕಾಸ್ ಎ ಕಂಟ್ರಿ ಕರೆನ್ಸಿ ಟು ಅಪ್ರಿಷಿಯೇಟ್ ಬಿಕಾಸ್ ಹೈಯರ್ ಇಂಟ್ರೆಸ್ಟ್ ರೇಟ್ ಪ್ರೊವೈಡ್ ಹೈ ರೇಟ್ಸ್ ಟು ಲೆಂಡರ್ಸ್ ದೇರ್ ಬೈ ಅಟ್ರಾಕ್ಟಿಂಗ್ ಮೋರ್ ಫಾರಿನ್ ಕ್ಯಾಪಿಟಲ್ ವಿಚ್ ಕಾಸ್ ಎ ರೈಸ್ ಇನ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ಇಂಟ್ರೆಸ್ಟ್ ರೇಟು ಇನ್ಕ್ರೀಸ್ ಇದ್ದರೆ ಏನಾಗ್ತಾ ಹೋಗುತ್ತಪ್ಪ ಅಂದರೆ ನಮಗೆ ಇಲ್ಲಿ ಒಂದು ಕಂಟ್ರಿಯ ಕರೆನ್ಸಿ ಏನಾಗ್ತಾ ಹೋಗುತ್ತೆ ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಪ್ರಿಷಿಯೇಟ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ ಯಾವ ಕಾರಣದಿಂದ ಹೈಯರ್ ಇಂಟ್ರೆಸ್ಟ್ ರೇಟು ನಮಗೆ ಏನು ಪ್ರೊವೈಡ್ ಮಾಡುತ್ತೆ ಹೈಯರ್ ರೇಟ್ ಟು ಲೆಂಡರ್ಸ್. ಅಂದರೆ ಯಾರು ನಮಗೆ ಬಂದು ಇನ್ವೆಸ್ಟ್ ಮಾಡ್ತಾರೋ ಲೆಂಡರ್ಸ್ ಅಂದರೆ ಹೂ ಇನ್ವೆಸ್ಟ್ ಅನದರ್ ಕಂಟ್ರಿ. ಒಂದು ಕಂಟ್ರಿಗೆ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರನ್ನ ಲೆಂಡರ್ಸ್ ಅಂತ ಕರಿತೀವಿ. ಆ ಲೆಂಡರ್ಸ್ ನಮಗೆ ಹೈಯರ್ ಇದರಲ್ಲಿ ಅವರು ಏನಾಗ್ತಾ ಮೋರ್ ಅಟ್ರಾಕ್ಟ್ ಆಗ್ತಾ ಹೋಗೋದ್ರಿಂದ ನಮಗೆ ಫಾರಿನ್ ಕ್ಯಾಪಿಟಲ್ಲು ನಮಗೆ ಏನಾಗ್ತಾ ಹೋಗುತ್ತೆ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಫಾರಿನ್ ಕ್ಯಾಪಿಟಲ್ನ ನಾವು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತಾ ಹೋಗ್ಬೋದು ನಾವು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿನಲ್ಲಿ
ಒಂದು ಆಪರೇಷನ್ನ ಏನು ಮಾಡ್ತಾ ಹೋಗ್ಬೋದು, ಕೈಗೊಳ್ತಾ ಹೋಗ್ಬೋದು. ಇಲ್ಲಿ ವಿಚ್ ಕಾಸ್ ಎ ರೈಸ್ ಇನ್ ಎಕ್ಸ್ಚೇಂಜ್ ರೇಟ್, ಅಂದರೆ ಫಾರಿನ್ ಕ್ಯಾಪಿಟಲ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಕಂಟ್ರೀಸ್ ಕರೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇಲ್ಲಿ ಕಂಟ್ರೀಸ್ ಕರೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೂ ಕೂಡ ಏನು ಮಾಡುತ್ತೆ, ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಆಫ್ ಎ ಕಂಟ್ರಿ ಕರೆಂಟ್ ಅಕೌಂಟ್ ರಿಫ್ಲೆಕ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆ್ಯಂಡ್ ಅರ್ನಿಂಗ್ಸ್ ಆನ್ ಫಾರಿನ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತು ಅರ್ನಿಂಗ್ಸ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಮಾಡ್ತಾ ಹೋಗುತ್ತೆ, ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡಿಂಗ್ ಇಟ್ಸ್ ಎಕ್ಸ್ಪೋರ್ಟ್, ಇಂಪೋರ್ಟ್ಸ್ ಆ್ಯಂಡ್ ಡೆಪ್ತ್. ಅಂದರೆ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್, ಇದು ಅಂದರೆ ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು ಏನೇನು ಒಳಗೊಂಡಿರುತ್ತೆ ಅಂದರೆ ಎಕ್ಸ್ಪೋರ್ಟು, ಇಂಪೋರ್ಟು ಮತ್ತು ಡೆಪ್ನ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ನ ಒಳಗೊಂಡಿರುತ್ತೆ. ಎ ಡಿಫಿಸಿಟ್ ಇನ್ ಎ ಕರೆಂಟ್ ಅಕೌಂಟ್ ಡ್ಯೂ ಟು ಸ್ಪೆಂಡಿಂಗ್ ಮೋರ್ ಇಟ್ಸ್ ಕರೆನ್ಸಿ ಆನ್ ಇಂಪೋರ್ಟಿಂಗ್ ಪ್ರಾಡಕ್ಟ್ಸ್ ದ್ಯಾನ್ ಇಟ್ಸ್ ಅರ್ನಿಂಗ್ ಥ್ರೂ ಸೇಲ್ ಆಫ್ ಎಕ್ಸ್ಪೋರ್ಟ್ಸ್. ಇಲ್ಲಿ ಏನಪ್ಪ ಅಂದರೆ ನಾವು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಈ ಎರಡರಲ್ಲೂ ನಾವು ಇಂಪೋರ್ಟ್ನ ಜಾಸ್ತಿ ಮಾಡಿ ಎಕ್ಸ್ಪೋರ್ಟ್ನ ಕಡಿಮೆ ಮಾಡಿದ್ರೆ ನಮಗೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ನಮಗೆ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನಾಗ್ತಾ ಹೋಗುತ್ತೆ, ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಅಂದರೆ ನಮಗೆ ಇಲ್ಲಿ ಇಂಪೋರ್ಟ್ನ ನಾವು ಜಾಸ್ತಿ ಮಾಡಿದ್ರೆ ನಾವು ವ್ಯಾಲ್ಯೂ ಆಫ್ ಕರೆನ್ಸಿನ, ನಮ್ಮ ಕರೆನ್ಸಿನ ಏನು ಮಾಡ್ತಾ ಹೋಗಬೇಕು, ಫಾರಿನ್ ಅಂದರೆ ನಾವು ಯಾವ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅವ್ರಿಗೆ ಕೊಡ್ತಾ ಹೋಗ್ತೀವಿ. ನಾವು ಎಕ್ಸ್ಪೋರ್ಟ್ ಕಡಿಮೆ ಆದರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ನಮಗೆ ಬರೋ ಅಂಥ ಆದಾಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಎಕ್ಸ್ಪೋರ್ಟ್ ಅಂದರೆ ಒಂದು ಕರೆನ್ಸಿನಲ್ಲಿ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಫ್ಲಕ್ಚುಯೇಷನ್ಸ್ ಇನ್ ಎಕ್ಸ್ಚೇಂಜ್ ರೇಟ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ, ಈ ರೀತಿ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲೂ ಕೂಡ ಅಲ್ಲದೆ ಎಕ್ಸ್ಚೇಂಜ್ ರೇಟಲ್ಲೂ ಕೂಡ ಅಂದರೆ ಡೊಮೆಸ್ಟಿಕ್ ಕರೆನ್ಸಿ ಅಂತಕ್ಕಂಥದ್ದು ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಅಂದರೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಗೌರ್ಮೆಂಟ್ ಡೆಪ್ತ್. ಇಲ್ಲಿ ಗೌರ್ಮೆಂಟ್ ಡೆಪ್ತ್ ಅಂತಕ್ಕಂಥದ್ದು ಕೂಡ ಏನು ಮಾಡ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ರೇಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಗೌರ್ಮೆಂಟ್ ಡೆಪ್ತ್ ಈಸ್ ಎ ಪಬ್ಲಿಕ್ ಡೆಪ್ತ್, ಇದು ಒಂದು ಕೂಡ ಪಬ್ಲಿಕ್ ಡೆಪ್ತ್ ಅಂತಲೂ ಕೂಡ ಕರಿಬೋದು ಅಥವಾ ನ್ಯಾಷನಲ್ ಡೆಪ್ತ್ ಅಂತಲೂ ಕೂಡ ಕರೀತಾರೆ. ಓನ್ಡ್ ಬೈ ಎ ಸೆಂಟ್ರಲ್ ಗೌರ್ಮೆಂಟ್. ಎ ಕಂಟ್ರಿ ವಿತ್ ಎ ಗೌರ್ನಮೆಂಟ್ ಡೆಪ್ತ್ ಈಸ್ ಲೆಸ್ ಲೈಕ್ಲಿ ಟು ಅಕ್ವೈರ್ ಫಾರಿನ್ ಕ್ಯಾಪಿಟಲ್. ಅಂದರೆ ಒಂದು ಗೌರ್ಮೆಂಟ್ ಡೆಪ್ತು ಲೆಸ್ ಅಂದರೆ ಕಡಿಮೆ ಇದ್ದರೆ ಫಾರಿನ್ ಕ್ಯಾಪಿಟಲ್ನ ಅಕ್ವೈರ್ ಮಾಡುವಾಗ ಲೀಡಿಂಗ್ ಟು ಇನ್ಫ್ಲೇಷನ್, ಇದು ಏನಾಗ್ತಾ ಹೋಗುತ್ತೆ, ಇನ್ಫ್ಲೇಷನ್ಗೆ ದಾರಿ ಮಾಡಿಕೊಳ್ತಾ ಹೋಗುತ್ತೆ. ನೆಕ್ಸ್ಟು ಫಾರಿನ್ ಇನ್ವೆಸ್ಟರ್ಸ್ ವಿಲ್ ಸೇಲ್ ದೇರ್ ಬಾಂಡ್ಸ್ ಇನ್ ಎ ಓಪನ್ ಮಾರ್ಕೆಟ್ ಇಫ್ ದಿ ಮಾರ್ಕೆಟ್ ಪ್ರಿಡಿಕ್ಟ್ಸ್ ಗೌರ್ನಮೆಂಟ್ ಡೆಪ್ತ್ ವಿತ್ ಇನ್ ದಿ ಸರ್ಟೈನ್ ಕಂಟ್ರಿ. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಫಾರಿನ್ ಬಾಂಡ್ಸ್ ಅಂದರೆ ಫಾರಿನ್ ಇನ್ವೆಸ್ಟರ್ಸು ತಮ್ಮ ಬಾಂಡ್ಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಗೌರ್ಮೆಂಟು ಏನು ಮಾಡ್ಬೋದು, ಮಾರ್ಕೆಟ್ ಪ್ರಿಡಿಕ್ಟ್ಸ್, ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತಕ್ಕಂಥದ್ದು ಗೌರ್ಮೆಂಟ್ನ ಡೆಪ್ನ ಪ್ರಿಡಿಕ್ಟ್ ಮಾಡುತ್ತೆ ವಿತಿನ್ ಎ ಸರ್ಟೈನ್ ಕಂಟ್ರೀಸ್ ನಡುವೆ ಏನು ಮಾಡ್ತಾ ಹೋಗುತ್ತೆ, ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಆ್ಯಸ್ ಎ ರಿಸಲ್ಟ್ ಡಿಕ್ರೀಸ್ ಇನ್ ಎ ವ್ಯಾಲ್ಯೂ ಆಫ್ ಇಟ್ಸ್ ಎಕ್ಸ್ಚೇಂಜ್ ರೇಟ್ಸ್ ವಿಲ್ ಫಾಲೋ. ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ರೇಟಲ್ಲಿ ಏನಾಗ್ತಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಟರ್ಮ್ಸ್ ಆಫ್ ಟ್ರೇಡ್. ನೆಕ್ಸ್ಟ್ ಒನ್ ಫ್ಯಾಕ್ಟರ್ಸ್ ಆಫ್ ಇನ್ಫ್ಲುಯೆನ್ಸಿಂಗ್ ಎಕ್ಸ್ಚೇಂಜ್ ರೇಟ್ ಈಸ್ ಟರ್ಮ್ಸ್ ಆಫ್ ಟ್ರೇಡ್.
related to current account and balance of payment. The terms of trade is the ratio of export price to import price. ಅಂದರೆ ಇಲ್ಲಿ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು ಕರೆಂಟ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ರಿಲೇಟೆಡ್ ಆಗಿರುತ್ತೆ. ಇದು ಟರ್ಮ್ಸ್ ಏನು ಅಂದರೆ ರೇಷಿಯೋ ಆಫ್ ಎಕ್ಸ್ಪೋರ್ಟ್ ಪ್ರೈಸ್ ಟು ಇಂಪೋರ್ಟ್ ಪ್ರೈಸ್. ಇಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಪ್ರೈಸ್ಗೆ ಇರೋ ಅಂಥ ರೇಷಿಯೋನ ನಾವು ಏನಂತ ಕರಿತೀವಿ, ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರಿತಾ ಹೋಗ್ತೀವಿ. ಎ ಕಂಟ್ರಿ ಟರ್ಮ್ಸ್ ಆಫ್ ಟ್ರೇಡ್ ಇಂಪ್ರೂವ್ಸ್ ಇಫ್ ದಿ ಎಕ್ಸ್ಪೋರ್ಟ್ ಪ್ರೈಸ್ ರೈಸಸ್ ಅಟ್ ಎ ಗ್ರೇಟರ್ ರೇಟ್ ದ್ಯಾನ್ ಇಟ್ಸ್ ಇಂಪೋರ್ಟ್ ರೇಟ್. ಒಂದು ಕಂಟ್ರಿಯ ಟರ್ಮ್ಸ್ ಆಫ್ ಟ್ರೇಡು ಇಂಪ್ರೂವ್ ಆಗಬೇಕಂದ್ರೆ ನಮಗೆ ಏನಾಗಿರಬೇಕು, ಎಕ್ಸ್ಪೋರ್ಟ್ ಪ್ರೈಸು ಏನಾಗ್ತಾ ಹೋಗಬೇಕು, ರೈಸ್ ಆಗ್ತಾ ಹೋಗಬೇಕು ದ್ಯಾನ್ ಇಂಪೋರ್ಟ್ ಪ್ರೈಸ್ಗಿಂತ ನಮಗೆ ಎಕ್ಸ್ಪೋರ್ಟ್ ಪ್ರೈಸ್ ಏನಾಗ್ತಾ ಹೋಗಬೇಕು, ರೈಸ್ ಆಗ್ತಾ ಹೋದರೆ ಅದು ಏನಾಗ್ತಾ ಹೋಗುತ್ತೆ, ನಮಗೆ ಇಲ್ಲಿ ಟರ್ಮ್ಸ್ ಆಫ್ ಟ್ರೇಡಲ್ಲಿ ಇಂಪ್ರೂವ್ಮೆಂಟ್ನ ನಾವು ಕಾಣ್ತಾ ಹೋಗ್ತೀವಿ. ದಿಸ್ ರಿಸಲ್ಟ್ ಇನ್ ಹೈಯರ್ ರೆವೆನ್ಯೂ ವಿಚ್ ಕಾಸಸ್ ಎ ಹೈಯರ್ ಡಿಮ್ಯಾಂಡ್ ಫಾರ್ ಕಂಟ್ರಿ ಕರೆನ್ಸಿ. ಇಲ್ಲಿ ಆ್ಯಸ್ ಎ ರಿಸಲ್ಟ್ ಏನಾಗ್ತಾ ಹೋಗುತ್ತೆ, ನಮಗೆ ಹೈ ರೆವೆನ್ಯೂ ಬರ್ತಾ ಹೋಗುತ್ತೆ. ಎಕ್ಸ್ಪೋರ್ಟ್ ಪ್ರೈಸ್ ಜಾಸ್ತಿ ಇದೆ ಅಂದರೆ ಆಟೋಮೆಟಿಕಲಿ ನಮಗೆ ಏನಾಗ್ತಾ ಹೋಗುತ್ತೆ, ನಾವು ಮೋರ್ ದೆನ್ ಸೇಲ್ ಅಂದರೆ ಮೋರ್ ದೆನ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಮಗೆ ಹೈಯರ್ ರೆವೆನ್ಯೂ ಮತ್ತು ವಿಚ್ ಕಾಸ್ ಎ ಹೈಯರ್ ಡಿಮ್ಯಾಂಡ್ ಫಾರ್ ಎ ಕಂಟ್ರಿ ಕರೆನ್ಸಿ. ಒಂದು ಕಂಟ್ರಿನಲ್ಲಿ ಒಂದು ಡಿಮ್ಯಾಂಡ್ ಅಂದರೆ ಕರೆನ್ಸಿಗೆ ಒಂದು ಏನಾಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಇನ್ ಇಟ್ ಕರೆನ್ಸಿ ವ್ಯಾಲ್ಯೂ ಅಂದರೆ ಕಂಟ್ರಿ ಕರೆನ್ಸಿ ಕೂಡ ಏನಾಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ಕ್ರೀಸ್ ಇನ್ ಇಟ್ಸ್ ಕರೆನ್ಸಿ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ನಮಗೆ ಈ ಕರೆನ್ಸಿ ವ್ಯಾಲ್ಯೂ ಮತ್ತು ಕಂಟ್ರಿ ಕರೆನ್ಸಿಗೆ ಹೈಯರ್ ಡಿಮ್ಯಾಂಡ್ ಬರ್ತಾ ಹೋದರೆ ಇದರಿಂದ ನಮಗೆ ಅಪ್ರಿಷಿಯೇಟ್ ನಮಗೆ ಒಂದು ಎಕ್ಸ್ಚೇಂಜ್ ರೇಟಲ್ಲಿ ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಎ ಕಂಟ್ರಿ ಪೊಲಿಟಿಕಲ್ ಸ್ಟೇಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕ್ಯಾನ್ ಅಫೆಕ್ಟೆಡ್ ಇಟ್ಸ್ ಕಂಟ್ರಿ ಸ್ಟ್ರೆಂತ್. ಎ ಕಂಟ್ರಿ ವಿತ್ ಲೆಸ್ ರಿಸ್ಕ್ ಫಾರ್ political is more attractive to foreign investors, as a result drawing investment away from other countries with a more political and economic stability. ಇಲ್ಲಿ ಏನಪ್ಪ ಅಂದರೆ ಒಂದು ಎಕನಾಮಿಕ್ ಪರ್ಫಾರ್ಮೆನ್ಸು ಏನು ಮಾಡ್ತಾ ಹೋಗುತ್ತೆ, ಒಂದು ಕಂಟ್ರಿ ಕರೆನ್ಸಿ ಮೇಲೆ ಕಂಟ್ರಿ ಕರೆನ್ಸಿ ಸ್ಟ್ರೆಂತ್ ಮೇಲೆ ಏನು ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎ ಕಂಟ್ರಿ ಕರೆನ್ಸಿ ಲೆಸ್ ರಿಸ್ಕ್, ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಕಂಟ್ರಿ ಕರೆನ್ಸಿ ಲೆಸ್ ರಿಸ್ಕ್ ಫಾರ್ ಅಂದರೆ ಪೊಲಿಟಿಕಲಲ್ಲಿ ನಮಗೆ ಲೆಸ್ ರಿಸ್ಕ್ ಇದ್ದರೆ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ, ಮೋರ್ ಅಟ್ರಾಕ್ಟಿವ್ ಫಾರಿನ್ ಇನ್ವೆಸ್ಟರ್ಸ್ನ ನಾವು ಏನು ಮಾಡ್ತಾ ಹೋಗ್ಬೋದು, ಮೋರ್ ಅಟ್ರಾಕ್ಟಿವ್ನ ಮಾಡ್ತಾ ಹೋಗ್ಬೋದು. ಆ್ಯಸ್ ಎ ರಿಸಲ್ಟ್ ಡ್ರಾಯಿಂಗ್ ಇನ್ವೆಸ್ಟ್ಮೆಂಟ್ ಅವೇ ಫ್ರಮ್ ಅದರ್ ಕಂಟ್ರೀಸ್ ವಿತ್ ಮೋರ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಸ್ಟೆಬಿಲಿಟಿ. ನಮಗೆ ಏನಾಗ್ತಾ ಹೋಗುತ್ತೆ, ಅದರಿಂದ ನಮಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು, ಡ್ರಾಯಿಂಗ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಅದರ್ ಕಂಟ್ರಿಯಿಂದ ನಮಗೆ ಸಿಗ್ತಾ ಹೋಗುತ್ತೆ. ಇನ್ಕ್ರೀಸ್ ಇನ್ ಫಾರಿನ್ ಕ್ಯಾಪಿಟಲ್ ಇನ್ ಟರ್ನ್, ನಮಗೆ ಅದರಿಂದ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಇನ್ ಫಾರಿನ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲೀಡ್ಸ್ ಟು ಅಪ್ರಿಷಿಯೇಟ್ ಇನ್ ದಿ ವ್ಯಾಲ್ಯೂ ಆಫ್ ಡೊಮೆಸ್ಟಿಕ್ ಕರೆನ್ಸಿ. ಇದರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ನಮಗೆ ಒಂದು ಡೊಮೆಸ್ಟಿಕ್ ಕರೆನ್ಸಿನಲ್ಲಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಏನಾಗ್ತಾ ಹೋಗುತ್ತೆ, ಎ ಕಂಟ್ರಿ ವಿತ್ ಎ ಸೌಂಡ್ ಫೈನಾನ್ಷಿಯಲ್ ಆ್ಯಂಡ್ ಟ್ರೇಡ್ ಪಾಲಿಸಿ ಡಸ್ ನಾಟ್ ಗಿವ್ ಎನಿ ಅನ್ಸರ್ಟನಿಟಿ ಇನ್ ದಿ ವ್ಯಾಲ್ಯೂ ಆಫ್ ಇಟ್ಸ್ ಕರೆನ್ಸಿ.
ಅಂದರೆ ನಮಗೆ ಒಂದು ಕಂಟ್ರಿನಲ್ಲಿ ಒಂದು ಸೌಂಡ್ ಫೈನಾನ್ಷಿಯಲ್ ಮತ್ತು ಟ್ರೇಡ್ ಪಾಲಿಸಿ ನಮಗೆ ಏನಾಗುತ್ತೆ ಬೇಕಾಗುತ್ತೆ. ಸೊ ಅನ್ಸರ್ಟೈನ್ಲಿ ಇನ್ ದಿ ವ್ಯಾಲ್ಯೂ ಆಫ್ ಇಟ್ಸ್ ಕರೆನ್ಸಿಗೆ ನಮಗೆ ಏನು ಮಾಡಬೇಕಾಗುತ್ತೆ, ಡಸ್ ನಾಟ್ ಗಿವ್ ಅಂದರೆ ನಮಗೆ ಏನು ಕೂಡ ಬೇಕಾಗಲ್ಲ. ಬಟ್ ಎ ಕರೆನ್ಸಿ ಪ್ರೋನ್ ಟು ಪೊಲಿಟಿಕಲ್ ಕನ್ಫ್ಯೂಷನ್ ಮೇ ಸಿ ಎ ಡಿಪ್ರಿಸಿಯೇಷನ್ ಇನ್ ದಿ ಎಕ್ಸ್ಚೇಂಜ್ ರೇಟ್. ನಮಗೆ ಇಲ್ಲಿ ಪೊಲಿಟಿಕಲ್ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ನಮಗೆ ಎಕ್ಸ್ಚೇಂಜ್ ರೇಟಲ್ಲಿ ಒಂದು ಏನು ಮಾಡ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ರೇಟ್ನ ಒಂದು ಡಿಪ್ರಿಸಿಯೇಷನ್ನ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಫ್ಯಾಕ್ಟರ್ಸ್ ರಿಸಿಷನ್. ಇಲ್ಲಿ ವೆನ್ ಎ ಕಂಟ್ರಿ ಎಕ್ಸ್ಪೀರಿಯನ್ಸ್ ಎ ರಿಸಿಷನ್ ಇಟ್ interest rate are likely to a fall, decreasing in chance of acquiring foreign capital. ನಮಗೆ ರಿಸಿಷನ್ ಅಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಏನಾಗ್ತಾ ಹೋಗೋದು, ಫಾಲ್ ಆಗ್ತಾ ಹೋಗೋದು, ಮತ್ತು ನಮಗೆ ಫಾರಿನ್ ಕರೆನ್ಸಿ ಕ್ಯಾಪಿಟಲ್ನ ನಾವು ಅಕ್ವೈರ್ ಮಾಡೋದ್ರಲ್ಲಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗೋದು. ಈ ರೀತಿ ರಿಸಲ್ಟ್ಸ್ನೆಲ್ಲ ನಾವೇನಂತ ಹೇಳ್ಬೋದು, ರಿಸಿಷನ್ಸ್ ಅಂತ ಹೇಳ್ಬೋದು. ಈ ರಿಸಿಷನ್ಸ್ ಆಗೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು ಮತ್ತು ಫಾರಿನ್ ಕ್ಯಾಪಿಟಲ್ ಆಗಿರ್ಬೋದು ಅಕ್ವೈರ್ ಮಾಡೋದ್ರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಎ ರಿಸಲ್ಟ್ ಕರೆನ್ಸಿ ವೀಕನ್ ಇನ್ ಎ ಕಂಪ್ಯಾರಿಸನ್ ಟು ದಟ್ ಆಫ್ ಅದರ್ ಕಂಟ್ರೀಸ್. ಅಂದರೆ ನಮಗೆ ಅದರ್ ಕಂಟ್ರಿಗೆ ಕಂಪೇರ್ ಮಾಡ್ತಾ ಹೋದರೆ ಈ ರಿಸಿಷನ್ ಟೈಮಲ್ಲಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕರೆನ್ಸಿ ವೀಕನ್ ಆಗುತ್ತೆ ಕಂಪ್ಯಾರಿಸನ್ ಟು ಅದರ್ ಕಂಟ್ರಿ ಕರೆನ್ಸೀಸ್ಗೆ ನಾವು ಕಂಪೇರ್ ಮಾಡಿದ್ರೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು ಲೋಯರ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಇಲ್ಲಿ ಏನಪ್ಪ ಅಂದರೆ ರಿಸಿಷನ್ ಅಂತಕ್ಕಂಥದ್ದು ಏನಪ್ಪ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ಇಂಟ್ರೆಸ್ಟ್ ರೇಟು ಮತ್ತು ಒಂದು ಫಾರಿನ್ ಕ್ಯಾಪಿಟಲ್ನ ಅಕ್ವೈರ್ ಮಾಡೋ ಒಂದು ಚಾನ್ಸಸ್ಸಲ್ಲಿ ಏನು ಮಾಡ್ತಾ ಹೋಗುತ್ತೆ, ಡಿಕ್ರೀಸ್ ಮಾಡೋದ್ರಿಂದ ಇಲ್ಲಿ ಆ್ಯಸ್ ಎ ರಿಸಲ್ಟ್ ಒಂದು ಕರೆನ್ಸಿನಲ್ಲಿ ವೀಕನ್ ಆಗುತ್ತೆ. ಸೊ ಕಂಪ್ಯಾರಿಸನ್ ಟು ಅನದರ್ ಕಂಟ್ರಿ ಕರೆನ್ಸಿಗೆ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಇದರಿಂದ ಆ್ಯಸ್ ಎ ರಿಸಲ್ಟ್ ಏನಾಗ್ತಾ ಹೋಗುತ್ತೆ, ನಮಗೆ ಎಕ್ಸ್ಚೇಂಜ್ ರೇಟಲ್ಲೂ ಕೂಡ ಲೋಯರಿಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಒನ್ ಸ್ಪೆಕ್ಯುಲೇಷನ್ ಅಂದರೆ, ಇಫ್ ಎ ಕಂಟ್ರೀಸ್ ಕರೆನ್ಸಿ ವ್ಯಾಲ್ಯೂ ಈಸ್ ಎಕ್ಸ್ಪೆಕ್ಟೆಡ್ ಟು ರೈಸ್. ಒಂದು ಕಂಟ್ರಿ ಕರೆನ್ಸಿ ಏನಾಗ್ತಾ ಹೋಗುತ್ತೆ, ನಾವು ಎಕ್ಸ್ಪೆಕ್ಟೆಡ್ ಟು ರೈಸ್, ನಾವು ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರ್ತೀವಿ ಈ ಕಂಟ್ರಿ ವ್ಯಾಲ್ಯೂ ಕರೆನ್ಸಿ ಏನಾಗ್ತಾ ಹೋಗುತ್ತೆ, ರೈಸ್ ಆಗಲಿ ಅಂತ. ಇನ್ವೆಸ್ಟರ್ಸ್ ವಿಲ್ ಡಿಮ್ಯಾಂಡ್ ಮೋರ್ ಆಫ್ ದಿ ಕರೆನ್ಸಿ ಇನ್ ದಿ ಆರ್ಡರ್ ಟು ಮೇಕ್ ಎ ಪ್ರಾಫಿಟ್ ಇನ್ ದಿ ನಿಯರ್ ಫ್ಯೂಚರ್. ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಮಾಡುವಾಗ ನಿಮಗೆ ಹೇಳಿದ್ದೀನಿ ಸ್ಪೆಕ್ಯುಲೇಷನ್ ಅಂದರೆ ಏನು ಅಂತ. ಅಂದರೆ ಒಂದು ಪ್ರಾಫಿಟ್ ಮೋಟಿವ್ಗೋಸ್ಕರ ಏನು ಮಾಡ್ತಾ ಹೋಗೋದು, ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ನಾವು ಏನಾಗ್ತಾ ಹೋಗೋದು, ಇನ್ವಾಲ್ವ್ ಆಗಿ ಅಲ್ಲಿ ಫ್ಯೂಚರಲ್ಲಿ ನಾವು ಏನು ಮಾಡೋದು, ಪ್ರಾಫಿಟ್ನ ಮೇಕ್ ಮಾಡೋ ಒಂದು ಅಡ್ವಾಂಟೇಜಸ್ಗೋಸ್ಕರ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ತೊಡಗ್ತಾ ಹೋಗುವಂಥದ್ದು. ಸೊ ಈ ಸ್ಪೆಕ್ಯುಲೇಷನ್ನಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ವ್ಯಾಲ್ಯೂ ಆಫ್ ಕರೆನ್ಸಿ ಅಂದರೆ ನಮಗೆ ಕರೆನ್ಸಿ ರೈಸ್ ಆಗಿದೆ ಅಂದರೆ ನಾವೇನು ಮಾಡ್ತಾ ಹೋಗ್ತೀವಿ, ಮೋರ್ ಡಿಮ್ಯಾಂಡ್ ಅಂತಕ್ಕಂಥದ್ದು ಕೂಡ ಏನು ಮಾಡ್ತೀವಿ, ಮೋರ್ ಡಿಮ್ಯಾಂಡ್ ಮಾಡ್ತೀವಿ. ಸೊ ಮೋರ್ ಡಿಮ್ಯಾಂಡ್ ಈ ಕರೆನ್ಸಿ ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ಏನು ಮಾಡ್ತಾ ಹೋಗಬೇಕು, ಪ್ರಾಫಿಟ್ನ ಪ್ರಾಫಿಟ್ ಮಾಡ್ತಾ ಹೋಗಬೇಕು ನಿಯರ್ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಹೋಗ್ತೀವಿ, ನಾವು ಇಲ್ಲಿ ಕರೆನ್ಸಿ ವ್ಯಾಲ್ಯೂನ ರೈಸ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಆ್ಯಸ್ ಎ ರಿಸಲ್ಟ್ ದಿ ವ್ಯಾಲ್ಯೂ ಆಫ್ ಕರೆನ್ಸಿ ವಿಲ್ ರೈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ಇಲ್ಲಿ ನಾನು ಹೇಳಿದೆ ಅಲ್ವಾ, ಇಲ್ಲಿ ಕರೆನ್ಸಿ ವ್ಯಾಲ್ಯೂ ರೈಸ್ ಆಗಲಿ ಅಂತ ಇವರು ಎಕ್ಸ್ಪೆಕ್ಟ್ ಅಂದರೆ ಫ್ಯೂಚರಲ್ಲಿ ಇದು ಕರೆನ್ಸಿ ವ್ಯಾಲ್ಯೂ ರೈಸ್ ಆಗುತ್ತೆ, ನಮಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಡಿಮ್ಯಾಂಡ್ ಅಂದರೆ ಬೈ ಮಾಡ್ತಾ ಹೋದರೆ ಇಲ್ಲಿ ಡಿಮ್ಯಾಂಡ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಜಾಸ್ತಿ ಆಗೋದ್ರಿಂದ ನಮಗೆ ಏನಾಗುತ್ತೆ, ವಿತ್ ದಿಸ್ ಇನ್ಕ್ರೀಸ್ ಇನ್ ಕರೆನ್ಸಿ ವ್ಯಾಲ್ಯೂ ಕಮ್ಸ್ ಟು ರೈಸ್ ಇನ್ ಎ
ಎಕ್ಸ್ಚೇಂಜ್ ರೇಟ್ ಆ್ಯಸ್ ವೆಲ್ ಆ್ಯಸ್. ಅಂದರೆ ನಮಗೆ ಈ ರೀತಿ ನಾವು ಅಂದರೆ ಒಂದು ಅಸಂಪ್ಷನಿಂದ ಏನು ಮಾಡ್ತಾ ಹೋಗ್ತಾರೆ, ಅಂದರೆ ರೈಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇವರು ಬೈ ಮಾಡೋದ್ರಿಂದ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಕಂಟ್ರಿಯ ಕರೆನ್ಸಿ ವ್ಯಾಲ್ಯೂ ಇಲ್ಲಿ ಕರೆನ್ಸಿ ವ್ಯಾಲ್ಯೂ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಕರೆನ್ಸಿ ವ್ಯಾಲ್ಯೂ ರೈಸ್ ಆಗ್ತಾ ಹೋಗೋದ್ರಿಂದ ಇಲ್ಲಿ ಏನು ಮಾಡ್ಬೋದು, ಎಕ್ಸ್ಚೇಂಜ್ ರೇಟ್ ಕೂಡ ಏನಾಗ್ತಾ ಹೋಗುತ್ತೆ, ವಿಲ್ ಇನ್ಕ್ರೀಸ್. ಇದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಲ್ ಆಫ್ ದೀಸ್ ಫ್ಯಾಕ್ಟರ್ಸ್ ಡಿಟರ್ಮೈನ್ ದಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್. ಅಂದರೆ ಈ ಫ್ಯಾಕ್ಟರ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಡಿಟರ್ಮೈನ್ ದಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್, ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಫ್ಲಕ್ಚುಯೇಷನ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಇಫ್ ಯು ಸೆಂಡ್ ಆರ್ ರಿಸೀವ್ ಎ ಮನಿ ಫ್ರೀಕ್ವೆಂಟ್ಲಿ, ಬೀಯಿಂಗ್ ಅಪ್ ಟು ಡೇಟ್ ಆನ್ ದಿಸ್ ಫ್ಯಾಕ್ಟರ್ ವಿಲ್ ಹೆಲ್ಪ್ ಯು ಬೆಟರ್ ಟು ಇವ್ಯಾಲ್ಯುವೇಟ್ ಆಪ್ಟಿಮಲ್ ಟೈಮ್ ಫಾರ್ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್. ಒಂದು ನಾವು ಏನು ಮಾಡಪ್ಪ ಅಂದರೆ ಒಂದು ಮನಿನ ಸೆಂಡ್ ಮಾಡೋದಾಗಿರ್ಬೋದು ಅಥವಾ ರಿಸೀವ್ ಮಾಡೋದಾಗಿರ್ಬೋದು, ಆ ಟೈಮಲ್ಲಿ ನಾವೇನು ಮಾಡಬೇಕು, ಬೆಟರ್ ಇವ್ಯಾಲ್ಯುವೇಷನ್ ಫಾರ್ ದಿ ಆಪ್ಟಿಮಲ್ ಟೈಮ್ ಫಾರ್ ಇಂಟರ್ನ್ಯಾಷನಲ್ ಮನಿ. ಒಂದು ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಮಾಡುವಾಗ ನಮಗೆ ಇದ್ರ ಬಗ್ಗೆ ಅಪ್ ಟು ಡೇಟ್ ಗೊತ್ತಿದ್ದರೆ, ಅಂದರೆ ಒಂದು ಫ್ಲಕ್ಚುಯೇಷನ್ ಬಗ್ಗೆ ಇಲ್ಲಿ ಅಂದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದು ಮತ್ತು ಕರೆನ್ಸಿ ವ್ಯಾಲ್ಯೂ ರೈಸ್ ಆಗೋದು, ಇದ್ರ ಬಗ್ಗೆ ಎಲ್ಲ ನಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅಲ್ಲಿ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ಗೆ ನಮಗೆ ಏನಾಗ್ತಾ ಹೋಗುತ್ತೆ, ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ಟು ಅವಾಯ್ಡ್ ಎನಿ ಪೊಟೆನ್ಷಿಯಲ್ ಫಾಲ್ಸ್ ಇನ್ ದಿ ಕರೆನ್ಸಿ ಎಕ್ಸ್ಚೇಂಜ್. ನಾವು ಈ ರೀತಿ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಒಂದು ಕರೆನ್ಸಿ ವ್ಯಾಲ್ಯೂ ರೈಸ್ ಆಗಿರ್ಬೋದು, ಈ ರೀತಿ ನಾವು ಏನು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋದ್ರಿಂದ ನಮಗೆ ಒಂದು ಕರೆನ್ಸಿ ಎಕ್ಸ್ಚೇಂಜಲ್ಲಿ ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಫಾಲ್ಸ್ ಅಂದರೆ ನಮಗೆ ಅದ್ರ ಕರೆನ್ಸಿ ಏನಾಗ್ತಾ ಹೋಗೋದು, ಡೌನ್ ಆಗ್ತಾ ಹೋಗೋದ್ರ ಬಗ್ಗೆ ನಮಗೆ ಅವೇರ್ನೆಸ್ ಮೂಡೋದ್ರಿಂದ ನಮಗೆ ಒಂದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಔಟ್ ಫಾರ್ ಲಾಕ್ಡ್ ಇನ್ ಎಕ್ಸ್ಚೇಂಜ್ ರೇಟ್ ಸರ್ವಿಸಸ್ ವಿಚ್ ವಿಲ್ ಗ್ಯಾರಂಟಿ ದಟ್ your currency is exchanged at the same rate despite any factors that influence an unfavorable fluctuations. ಇಲ್ಲಿ ಏನಾಗ್ತಾ ಹೋಗುತ್ತೆ, ಕರೆನ್ಸಿ ಎಕ್ಸ್ಚೇಂಜ್ ಇಡ್ ಅಟ್ ಸೇಮ್ ರೇಟ್, ಅಂದರೆ ಸೇಮ್ ರೇಟು ಬದಲಾಗಿ ಎನಿ ಫ್ಯಾಕ್ಟರ್ ದಟ್ ಇನ್ಫ್ಲುಯೆನ್ಸ್ ಆ್ಯನ್ ಅನ್ಫೇವರೇಬಲ್ ಫ್ಲಕ್ಚುಯೇಷನ್, ಅಂದರೆ ನಮಗೆ ಸೇಮ್ ರೇಟ್ಗೆ ಬದಲಾಗಿ ನಮಗೆ ಯಾವುದಾದ್ರು ಒಂದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆದರೆ ನಮಗೆ ಅವಾಗ ಏನಾಗುತ್ತೆ, ಅನ್ಫೇವರೇಬಲ್ ಅಂದರೆ ನಮಗೆ ಫೇವರಬಲ್ ಆಗೇ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅನ್ಫೇವರಬಲ್ ಆಗು ನಮಗೆ ಫ್ಲಕ್ಚುಯೇಷನ್ಸು ಆಗ್ಬೋದು. ಸೊ ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇನ್ ಎಕ್ಸ್ಚೇಂಜ್ ರೇಟ್ಸ್.